ಸೋಮ ಮತ್ತು ಬಸವ ಹಾರಿ ಸ್ಮಶಾನದೊಳಗಡೆ ಓಡೋಗ್ತಾರೆ. ಫೈರ್ ಓಪನ್ ಮಾಡ್ತೀನಿ, ಪ್ರಾಣ ಹೋಗ್ಬಿಡುತ್ತೆ. ಎಲ್ಲಿ ಸರ್ ಅದು? ಹಿಂದೆಗಡೆನೆ. ಓಕೆ 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 ಓಕೆ. ಇಲ್ಲೇ ಎನ್ಕೌಂಟರ್ ಆಗೋದು, ಇದೇ ಜಾಗದಲ್ಲಿ ನೋಡಿ. ಇದು ಸ್ಮಶಾನ ಇದೆ. ಇದೇ ನೋಡಿ ಸ್ನೇಹಿತರೆ, ಆ ಖಬ್ರಸ್ತಾನ್, ಅಲ್ಸೂರ್ ಬಳಿ ಇರೋ ಖಬ್ರಸ್ತಾನ್. ಇದಿರೋದು ಓಲ್ಡ್ ಮಡ್ರಾಸ್ ರೋಡ್ನಲ್ಲಿ. ಇಲ್ಲಿಂದ ಇದೇ ರೋಡಲ್ಲಿ ನೋಡಿ, ಈಗ ಬಸ್ಸೆಲ್ಲ ಇದೆಯಲ್ಲ, ಆ ಕಡೆಯಿಂದನೇ ಪೊಲೀಸವರು ಡೆಡ್ಲಿ ಸೋಮನನ್ನು ಚೇಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಡೆಡ್ಲಿ ಸೋಮ ಆಟೋದಲ್ಲಿ ಇರ್ತಾರೆ, ಈವನ್ ಬಸವ ಕೂಡ. ಸೊ ಪೊಲೀಸರು ಆಂಟಿ ರೌಡಿ ಸ್ಕ್ವಾಡ್ ಏನಿರುತ್ತೆ, ಟೈಗರ್ ಅಶೋಕ್ ಕುಮಾರ್ ಮತ್ತು ಅಬ್ದುಲ್ ಅಜೀಮ್ ಮತ್ತು ಸಂಗ್ರಾಮ್ ಸಿಂಗ್ ಅವರು ಇದು ಅಂಬಾಸಿಡರ್ ಕಾರ್ನ ಓಡಿಸ್ತಾ ಇರ್ತಾರೆ. ಅವರು ಆಟೋ, ಡೆಡ್ಲಿ ಸೋಮ ಇದ್ದ ಆಟೋನ ಚೇಸ್ ಮಾಡ್ತಾ ಇರ್ತಾರೆ. ಸೊ ಅವರೆಲ್ಲ ಈ ಕಡೆಯಿಂದ ಚೇಸ್ ಮಾಡ್ಕೊಂಡು ಬರ್ಬೇಕಾದ್ರೆ ಎಕ್ಸಾಕ್ಟಾಗಿ ಆ ಮರ ಇದೆಯಲ್ಲ, ದೊಡ್ಡ ಮರ, ಆ ದೊಡ್ಡ ಮರದ ಹತ್ರನೇ ಆಟೋ ಇದಾಗೋದು, ಕೊಲ್ಯಾಪ್ಸ್ ಆಗೋದು. ಅಲ್ಲಿಂದ ಆ ಕಾಂಪೌಂಡ್ ಇದೆ ನೋಡಿ, ಆ ಕಾಂಪೌಂಡು, ಈ ಮುಸ್ಲಿಂ ಕಬ್ರಸ್ತಾನ್ ಏನಿದೆ ಆ ಕಾಂಪೌಂಡ್ ಇದೆ ನೋಡಿ, ಆ ಕಾಂಪೌಂಡ್ ಎಗರುತ್ತಾರೆ. ಯಾರು? ಡೆಡ್ಲಿ ಸೋಮ ಅವರು ಎಗ್ರಿ ಮತ್ತೆ ಆ ಸ್ಮಶಾನದೊಳಗೆ ಹೋಗಿ ಮತ್ತೊಂದು ಕಾಂಪೌಂಡ್ನ ಎಗರಬೇಕಾದ್ರೆ ಅಬ್ದುಲ್ ಅಜೀಮ್ ಅವರಿಂದ 2 ರೌಂಡ್ ಫೈರ್ ಆಗುತ್ತೆ. ಆದರೆ ಅದಕ್ಕೂ ಮುಂಚೆ ಡೆಡ್ಲಿ ಸೋಮ ಅಟ್ಯಾಕ್ ಮಾಡ್ತಾರೆ ಪೊಲೀಸರ ಮುಂದೆ. ಏಕೆಂದರೆ ಆ ಗೋಡೆ ಎಗರೋದಕ್ಕಾಗಲ್ಲ, ಮತ್ತೊಂದು ಭಾಗದ ಗೋಡೆಯನ್ನು ಎಗರೋದಕ್ಕಾಗಲ್ಲ. ಅವಾಗೇನು ಮಾಡ್ತಾರೆ, ವಿಧಿ ಇಲ್ಲದೆ ಡೆಡ್ಲಿ ಸೋಮ ಅವರು ತಮ್ಮ ಬಳಿ ಇದ್ದ ಬಾಕುನ ತಗೊಂಡು ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಏನಾಗುತ್ತೆ ಅಂದರೆ ಪೊಲೀಸವ್ರಿಗೆ ವಿಧಿ ಇಲ್ಲದೆ ಕೌಂಟ್ರ್ ಕೊಡಲೇಬೇಕಾಗಿರುತ್ತೆ. ಸೊ ಅವಾಗ ಅಬ್ದುಲ್ ಅಜೀಮ್ ಅವರು ಜಾಗದಲ್ಲಿರ್ತಾರೆ. ಅಬ್ದುಲ್ ಅಜೀಮ್ ಅವರು ಫಸ್ಟ್ 2 ರೌಂಡ್ ಫೈರ್ ಮಾಡ್ತಾರೆ. ಆ ಫೈರ್ ಮಾಡೋದು ಆ ದೊಡ್ಡ ಮರ ಇದೆಯಲ್ಲ ಅಲ್ಲೇ. ನಾನು ಒಳಗಡೆ ಹೋಗಿ ಈಗ ತೋರಿಸ್ತೀನಿ ನಿಮಗೆ ಎಲ್ಲಾಗಿರೋದು, ಎಕ್ಸಾಕ್ಟಾಗಿ ಏನಾಗಿದೆ ಅಂತ. ಸೊ ಇದು ನೋಡಿದ್ರಲ್ಲ, ಇದೇ ಅಲ್ಸೂರ್ ಕಬ್ರಸ್ತಾನ್. ಸೊ ಇಲ್ಲೇ ಅದು ಆಗಿರೋದು. ಸೊ ಒಳಗಡೆ ನಾನು ಹೋಗಿ ಇಲ್ಲಿ ಯಾರಾದರೂ ಸಿಗ್ತಾರಾ ನೋಡ್ತೀನಿ. ನೀವು ಎಕ್ಸಾಕ್ಟಾಗಿ ನೀವು ನೋಡಬೇಕು ಇಲ್ಲಿಗೆ ಅಂದರೆ ನೋಡ್ಬೋದು. ಇಲ್ಲಿ ರಾಮಕೃಷ್ಣ ಆಶ್ರಮ ಇದೆ. ಈ ರಾಮಕೃಷ್ಣ ಆಶ್ರಮ ಆಪೋಸಿಟಲ್ಲೇ, ರಾಮಕೃಷ್ಣ ಮಠ ಆಪೋಸಿಟಲ್ಲೇ ಈ ಅಲ್ಸೂರ್ ಕಬ್ರಸ್ತಾನ್. ಇದ್ರೊಳಗಡೆ ಹೋದರೆ, ಒಳಗಡೆ ಹೋಗ್ತಾ ಇದ್ದಂಗೆ ಲೆಫ್ಟ್ ಸೈಡ್ ಎಂಟ್ರಿ ಕೊಟ್ಟರೆ ಅಲ್ಲೇ ಆ ಜಾಗ ಇರೋದು. ಸೊ ಈಗ ನೋಡ್ತಾ ಇದ್ದೀರಲ್ಲ, ಇಲ್ಲೇ ಆಗಿರೋದು. ಆದರೆ ಡೆಡ್ಲಿ ಸೋಮ ಎನ್ಕೌಂಟರ್ ಆಗಿರೋದು ಆ ಭಾಗದಲ್ಲಿ, ಏನು ಈ ಕಬ್ರಸ್ತಾನ್ನ ಲೆಫ್ಟ್ ಸೈಡಲ್ಲಿ ಆಗಿರೋದು. ಸೊ ನೋಡಿದ್ರಲ್ಲ, ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ. ನೋಡಿ, ಇದೇ ಆ ಮುಸ್ಲಿಂ ಸ್ಮಶಾನ. ಇದಿರೋದು ಓಲ್ಡ್ ಮೆಡ್ರಾಸ್ ರೋಡು. ಇಲ್ಲೇ ನೋಡಿ ನಮ್ಮ ಪೊಲೀಸರು ಮತ್ತು ಡೆಡ್ಲಿ ಸೋಮ ನಡುವಿನ ಚೇಸಿಂಗ್ ಎಂಡಾಗಿ ಈ ಜಾಗದಲ್ಲಿ ಇದೇ ಕಾಂಪೌಂಡ್. ಅವಾಗ ಇಷ್ಟು ದೊಡ್ಡ ಎತ್ತರದ ಕಾಂಪೌಂಡ್ ಇಲ್ಲ. ನಾನು ಅವಾಗಲೇ ಒಬ್ರನ್ನ ಮಾತಾಡಿಸಿದಾಗ ಅವರೇ ಹೇಳಿದ ಪ್ರಕಾರ ಇಷ್ಟು ದೊಡ್ಡ ಕಾಂಪೌಂಡ್ ಇರಲಿಲ್ಲ, ಚಿಕ್ಕ ಕಾಂಪೌಂಡ್ ಇತ್ತು ಮತ್ತು ಕಲ್ಲಿನ ಕಾಂಪೌಂಡ್ ಇತ್ತಂತೆ. ಸೊ ಅಲ್ಲಿ ಆ ಸೈಡು ಆಟೋ ಏನು ಗುದ್ದಿಗೆ ಮತ್ತು ಹೊರಗಡೆ ಬರ್ತಾರೆ ಡೆಡ್ಲಿ ಸೋಮ ಮತ್ತು ಬಸವ, ಮತ್ತು ಮತ್ತೊಬ್ಬರು ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ, ಮೋಹನ್ ಕುಮಾರ್ ಅಂತ. ಸೊ ಬಿದ್ದ ಮೇಲೆ ಈ ಕಾಂಪೌಂಡ್ ಎಗ್ರಿ, ಇದು ನೋಡಿ ಇದೇ ದೊಡ್ಡ ಮರ, ಆ ದೊಡ್ಡ ಮರದ ಹತ್ರನೇ ಎನ್ಕೌಂಟ್ರ್ ಆಗಿದ್ದು ಅಂತ ಪೊಲೀಸರ ಮಾಹಿತಿ. ಸೊ ಇಲ್ಲೇ ಸಿಕ್ಕಿರೋದು ಸಹ, ಇಲ್ಲಿ ಅಕ್ಕಪಕ್ಕದವರು ಹೇಳಿರೋ ಪ್ರಕಾರ. ನಾನೊಬ್ಬರು ಸಿಕ್ಕಿದ್ದಾರೆ, ಅವತ್ತು ಅವ್ರಿಗೆ 22 ವರ್ಷ, ಇವತ್ತು ಅವ್ರಿಗೆ ಎಷ್ಟು ವರ್ಷ ಇದೆ ಗೊತ್ತಿಲ್ಲ, 30 ವರ್ಷ ಅಂದರೆ. ಸೊ ಆಗ ಅವರು ನೋಡಿದ ಜಾಗ ಇದೆ ಅಂತ ಹೇಳಿದ್ರು. ಅವರು ನಾವು ಒಳಗಡೆ ಎಲ್ಲ ಬರೋಲ್ಲ, ಈಚೆಯಿಂದ ಇದೇ ಮರ ಅಂತ ತೋರಿಸಿ ಇದ್ರ ಹತ್ರನೇ ಎನ್ಕೌಂಟ್ರ್ ಆಗಿದ್ದು ಅಂತ ಹೇಳಿದ್ರು. ಮತ್ತು ಅಕ್ಕಪಕ್ಕದವ್ರು ಹೇಳಿದ್ರ ಪ್ರಕಾರ ಪೊಲೀಸವರು ಈಚೆ ಕಡೆಯಿಂದನೇ ಶೂಟ್ ಮಾಡಿದ್ದಾರೆ. ಬಟ್ ನಮಗೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್, ಈಗ ಮತ್ತೆ 30 ವರ್ಷದ ಹಿಂದಿನ ಎನ್ಕೌಂಟ್ರನ್ನು ಕೆದಕೋಕ್ಕೆ ನಾವು ಹೋಗಬಾರ್ದು. ಸೊ ಬಟ್ ಆದರೆ ಇಲ್ಲೇ ಆ ಡೆಡ್ಲಿ ಸೋಮ ಅವರ ಮೃತದೇಹ ಸಿಗೋದು, ಇಲ್ಲೇ ಎನ್ಕೌಂಟರ್ ಆಗೋದು, ಇದೇ ಜಾಗದಲ್ಲಿ ನೋಡಿ. ಇದು ಸ್ಮಶಾನ ಇದೆ. ಅವರು ಪ್ಲ್ಯಾನ್ ಏನಿತ್ತು ಅಂದರೆ, ಪೊಲೀಸವರೇ ಹೇಳೋ ಪ್ರಕಾರ ಇಲ್ಲಿಂದ ಕಾಂಪೌಂಡಿಂದ ಎಗ್ರಿ ಇಲ್ಲಿ ನೆಕ್ಸ್ಟ್ ಕಾಂಪೌಂಡ್ ಇದೆ ನೋಡಿ, ಅಲ್ಲಿಂದ ಎಗ್ರಿ ಎಸ್ಕೇಪ್ ಆಗಕ್ಕೆ ಅವ್ರು ನೋಡಿದ್ರು. ಸೊ ಆಗೇನಾಯಿತು ಅಂತ ಹೇಳ್ತೀನಿ ಕೇಳಿ. ಫಸ್ಟು ಸಂಗ್ರಾಮ್ ಸಿಂಗ್, ಅಬ್ದುಲ್ ಅಜೀಮ್
ಅಶೋಕ್, ನಿಮಗೆ ಗೊತ್ತಿರಬೇಕು, ಟೈಗರ್ ಅಶೋಕ್ ಕುಮಾರ್ ಅವರು, ಇವರೆಲ್ಲ ಒಂದು ಟೀಮು ಅಂಬಾಸಿಡರ್ ಕಾರಲ್ಲಿ ಚೇಸ್ ಮಾಡ್ಕೊಂಡು ಬರ್ತಾ ಇರುತ್ತೆ. ಡೆಡ್ಲಿ ಸೋಮ, ಬಸವ ಮತ್ತು ಮೋಹನ್ ಕುಮಾರ್ ಇವರು ಆಟೋದಲ್ಲಿ ಚೇಸ್ ಆಗ್ತಾ ಇರ್ತಾರೆ. ಅವರು ಇದು ಇಂದಿರಾನಗರದ ಆರ್ ಟಿ ಒ ಇರೋದು ಆ ಸೈಡಿಂದ ಈ ಸೈಡ್ ಬರ್ತಾ ಇರ್ತಾರೆ. ಸೊ ಇಲ್ಲಿಗೆ ಬರ್ತಾ ಇದ್ದಂಗೆ ಸಂಗ್ರಾಮ್ ಸಿಂಗ್ ಅವರು ಇದನ್ನು ಕಾರ್ನ ಓಡಿಸ್ತಾ ಇರ್ತಾರೆ. ಅವ್ರು ಡ್ಯಾಶ್ ಮಾಡ್ತಾರೆ ಆಟೋಗೆ. ಅವಾಗ ಬಿದ್ದಾಗ ಅವ್ರು ಇಲ್ಲಿಂದ ಇದೇ ಕಾಂಪೌಂಡ್ ಎಗ್ರಿ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬರ್ತಾ ಇದ್ದಂಗೆ ಅವ್ರೇನು ಮಾಡ್ತಾರೆ, ಮತ್ತೆ ಅಟ್ಯಾಕ್ ಮಾಡೋಕ್ಕೆ ನೋಡ್ತಾರೆ. ಆ ಕಾಂಪೌಂಡ್ ಎಗ್ರಕ್ಕೆ ಹೋಗ್ತಾರೆ, ಆಗೋದಿಲ್ಲ. ಆಗದೇ ಇದ್ದಾಗ ಏನು ಮಾಡ್ತಾರೆ, ಅದು ಒಂದು ಸ್ವಲ್ಪ ಲೆಂತಿಯಾಗಿರುತ್ತೆ, ನೋಡ್ಬೋದು ನೀವು ಅಲ್ಲಿ, ಅದು ಎಗ್ರಕ್ಕಾಗಲ್ಲ ಸೋಮಗೆ. ಆವಾಗ ಏನು ಮಾಡ್ತಾರೆ, ಅಬ್ದುಲ್ ಅಜೀಮ್, ಇವತ್ತು ನೀವೆಲ್ಲ ಅಂದ್ಕೊಂಡಿರ್ತೀರ ಟೈಗರ್ ಅಶೋಕ್ ಕುಮಾರ್ ಅವರು ಗನ್ ಶೂಟ್ ಮಾಡಿದ್ರು ಅಂತ, ಬಟ್ ಅಲ್ಲ, ಅದು ಶೂಟ್ ಮಾಡೋದು ಅಬ್ದುಲ್ ಅಜೀಮ್ ಅವರು. 2 ರೌಂಡ್ ಅವರು ಗುಂಡ ಹಾರಿಸ್ತಾರೆ. ಆವಾಗ ಡೆಡ್ಲಿ ಸೋಮ ಕುಸಿದು ಬೀಳ್ತಾರೆ, ಪ್ರಾಣ ಅಲ್ಲೇ ಹೋಗುತ್ತೆ. ನಾನು ಬರ್ತಾ ಇದ್ದೀನಿ. ಆದರೆ ಮತ್ತೊಂದು ಬದಿಯಲ್ಲಿ ಬಸವನ ಎನ್ಕೌಂಟರ್ ಆಗುತ್ತೆ ಅಂತ ಟೈಗರ್ ಅಶೋಕ್ ಕುಮಾರ್ ಅವರು ಹೇಳ್ತಾರೆ. ಸೌಂಡ್ ಬರುತ್ತೆ. ಸೊ ಅಲ್ಲೇ ಬಸವನ ಎನ್ಕೌಂಟರ್ ಆಗುತ್ತೆ, ಇಲ್ಲಿ ಡೆಡ್ಲಿ ಸೋಮನ ಎನ್ಕೌಂಟರ್ ಆಗುತ್ತೆ. ಆದರೆ ಬಸವನಿಗೆ ಶೂಟ್ ಮಾಡಿದಾಗ ಅವ್ರು ಇನ್ನೂ ಬದುಕಿರ್ತಾರೆ. ಸೊ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಪ್ರಯತ್ನ ಆಗುತ್ತೆ. ಬಟ್ ಮಾರ್ಗ ಮಧ್ಯೆ ಅವರು ಮೃತಪಡ್ತಾರೆ ಅಂತ ಹೇಳ್ತಾರೆ. ಪೊಲೀಸರು ರೆಕಾರ್ಡ್ಸಲ್ಲೂ ಆಗೇ ಇರೋದು. ಸೊ ಆದರೆ ನಾವು ಇವಾಗ ಡೆಡ್ಲಿ ಸೋಮನ್ನ ನಾನು ಹೇಳೋಕ್ಕೆ ಬಂದಿರೋದ್ರಿಂದ, ಸೊ ಇದೇ ಪ್ಲೇಸ್ ನೋಡಿ, ಇದೇ ಪ್ಲೇಸಲ್ಲೇ ಡೆಡ್ಲಿ ಸೋಮನ ಎನ್ಕೌಂಟರ್ ಆಗಿರೋದು. ನಾವು ತುಂಬ ಕಡೆ ಅಶೋಕ್ ಕುಮಾರ್ ಅವರ ಇಂಟರ್ವ್ಯೂಗಳಲ್ಲಿ, ಅಬ್ದುಲ್ ಅಜೀಮ್ ಅವರ ಇಂಟರ್ವ್ಯೂಗಳಲ್ಲಿ, ಮತ್ತು ಡೆಡ್ಲಿ ಸೋಮ ಜೊತೆಗಿದ್ದ ಮೋಹನ್ ಕುಮಾರ್ ಅವರ ಇಂಟರ್ವ್ಯೂಗಳನ್ನ ನಾವು ನೋಡಿದ್ದೀವಿ. ಅವರು ಹೇಳೋದು ಒಂದೇ ರೀತಿ, ಬಟ್ ಒಂದಷ್ಟು ಚೇಂಜಸ್ಗಳಾಗುತ್ತೆ, ಅದ್ರ ತನಿಖೆ ಎಲ್ಲ ಆಗಲೇ ಆಗಿರುತ್ತೆ. ಬಟ್ ಅದು ಏನೇ ಆಗಿರಲಿ, ಇವಾಗ 30 ವರ್ಷ ಆದಮೇಲೆ ಅದನ್ನು ಕೆದ್ಕೋದು ಬೇಡ. ಬಟ್ ನಾನಿವತ್ತು ನಿಮಗೆ ತೋರ್ಸಕ್ಕೆ ಬಂದಿರೋದು ಜಸ್ಟ್ ಡೆಡ್ಲಿ ಸೋಮ ಎನ್ಕೌಂಟರ್ ಆದ ಸ್ಥಳ. ಅದು ಆ ಸ್ಥಳ ಇದೆ ನೋಡಿ. ಇಲ್ಲಿಂದ ಕಾಂಪೌಂಡ್ ಎಗರಿದ ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗಿ ಮತ್ತೊಂದು ಕಾಂಪೌಂಡ್ ಕಡೆಯಿಂದ ಎಗರೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಆ ಕಾಂಪೌಂಡ್ ಎಗರೋಕ್ಕಾಗಲ್ಲ. ಸೊ ಪೊಲೀಸರು ಚೇಸ್ ಮಾಡ್ಕೊಂಡು ಬರ್ಬೇಕಾದ್ರೆ ಅಬ್ದುಲ್ ಅಜೀಮ್ ಅವರು 2 ರೌಂಡ್ ಫೈರ್ ಮಾಡ್ತಾರೆ. ಆ ಫೈರ್ ಮಾಡಿದಾಗ ಇಲ್ಲೇ ಅವರು ಮೃತಪಡ್ತಾರೆ. ಇಲ್ಲೇ ಎನ್ಕೌಂಟ್ರ್ ಆಗುತ್ತೆ. ಬಸವ ಅವ್ರದ್ದು ಮತ್ತೊಂದು ಬದಿಯಲ್ಲಿ ಅವ್ರದ್ದು ಎನ್ಕೌಂಟ್ರ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ನಾನು ಹೆಚ್ಚು ಮಾಹಿತಿ ಕಲೆ ಹಾಕೋದಿದೆ. ಸೊ ಅದಕ್ಕೆ ನಾನು ಅದನ್ನ ಏನು ಹೇಳೋದಕ್ಕಾಗಲ್ಲ. ಬಟ್ ಅವ್ರನ್ನ ಅದ್ರ ಬಗ್ಗೆನೂ ಒಂದಷ್ಟು ರೂಮರ್ಸ್ ಇದೆ. ಅವರು ಸತ್ ಮೇಲೇ ಆಸ್ಪತ್ರೆಗೆ ತೊಗೊಂಡೋದ್ರು ಬಸ್ಸನ್ನ, ಅವ್ನು ಸಾಯ್ಲಿ ಅಂತಲೇ ಕಾಯ್ತಾಯಿದ್ರು ಪೊಲೀಸರು. ಈ ಥರದ್ದೆಲ್ಲ ಒಂದಷ್ಟು ರೂಮರ್ಸ್ ಇದೆ. ಬಟ್ ಅವರು ಆ ಕೂಡಲೇ ಇಲ್ಲಿಂದ ಬೋರಿಂಗ್ ಆಸ್ಪತ್ರೆಗೆ ಬಸ್ಸನ್ನ ಕರ್ಕೊಂಡು ಹೋಗ್ತಾರೆ. ಬಟ್ ಅಷ್ಟರಲ್ಲಿ ಅವರ ಜೀವ ಹೋಗಿರುತ್ತೆ. ಸೊ ಇದು ಡೆಡ್ಲಿ ಸೋಮನ ಎನ್ಕೌಂಟರ್ ಆದ ಸ್ಥಳ. ಮತ್ತು ಇನ್ನೊಂದು, ಡೆಡ್ಲಿ ಸೋಮ ಫಿಲಮಲ್ಲಿ ನಿಮಗೆ ಹೇಳಿರ್ತಾರೆ, ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಶೂಟ್ ಮಾಡಿರೋದೆಲ್ಲ ತೋರಿಸ್ತಾರೆ. ಬಟ್ ಅಲ್ಲಿ ಫಿಲಮಲ್ಲಿರೋದೇ ಬೇರೆ, ಆದರೆ ರಿಯಲ್ ಇದು. ಸೊ ನೋಡಿ, ಇದು ಕಾಂಪೌಂಡ್ ಹೊರಗಡೆಯಿಂದ, ಮುಸ್ಲಿಂ ಸ್ಮಶಾನದ ಹೊರಗಡೆಯಿಂದ ಈ ಮರದಲ್ಲಿ ಇಲ್ಲೇ ಎನ್ಕೌಂಟ್ರ್ ಆಗೋದು. ಸೊ ಇವಾಗ ನಮಗೆ ಇದೇ ಮುಸ್ಲಿಂ ಸ್ಮಶಾನದ ಪಕ್ಕದಲ್ಲೇ ಇರೋ ಒಬ್ಬರು 30 ವರ್ಷದ ಹಿಂದೆಯಿಂದನೂ ಇರೋ ಒಬ್ಬರು ಸಿಕ್ಕಿದ್ದಾರೆ. ಅವ್ರನ್ನ ನಾವು ಮಾತಾಡಿಸ್ತೀವಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನೀವು ನೋಡಿದ್ರ ಸರ್ ಅದು ಡೆಡ್ಲಿ ಸೋಮ ಅವರ ಎನ್ಕೌಂಟ್ರು? ನೋಡಿಲ್ಲ, ಬಟ್ ಆ ಎನ್ಕೌಂಟರ್ ಆದ್ಮೇಲೆ ಬಂದು ಸ್ಪಾಟ್ ನೋಡಿದ್ವಿ. ಎಲ್ಲಿ ಸರ್ ಅದು? ಇದೆ ಈ ಕಾಂಪೌಂಡ್ ಹಿಂದೆಗಡೆನೆ. ಓಕೆ ಓಕೆ ಆ ಕಡೆ ಬಿದ್ದಿದ್ದಾರೆ. ಓಕೆ ಓಕೆ ಸ್ಪಾಟ್. ಓಕೆ ಓಕೆ. ಅವಾಗ ಎಷ್ಟು ಗಂಟೆ ಸರ್ ಟೈಮು ಅಂದಾಜು? 3-3:30 ಇರ್ಬೋದು. 3-3:30. ನೀವೆಲ್ಲಿದ್ರಿ ಸರ್ ಆಗ? ನೀವೆಲ್ಲಿದ್ರಿ ಆಗ? ನಾವು ಅಲ್ಲಿ ಮನೆ ಹತ್ರನೇ ಇದ್ವಿ. ಮನೆ ಹತ್ರ ಆದ್ರೆ ಸೌಂಡ್ಸ್ ಕೇಳಿಸ್ತಾ ನಿಮಗೆ? ಸೌಂಡ್ ಎಲ್ಲ ಕೇಳಿಸಿಲ್ಲ ರೀ. ಮತ್ತೆ ಹೇಗೆ ಗೊತ್ತಾಯ್ತು ನಿಮ್ಗೆ? ಜನ ಓಡಾಡ್ತಾ ಇದ್ರಲ್ಲ, ಥಿಯೇಟರ್ ಬಿಟ್ಟಿತ್ತು. ಜನ ಯಾವ ಥಿಯೇಟ್ರು? ಬಂದ್ರು. ಓಕೆ ಓಕೆ ಓಕೆ. ಆಮೇಲೆ ಜನ ಸೌಂಡ್ ಕೇಳಿ ನೀವು ಏನಪ್ಪ ಅಂತ ಬಂದು ನೋಡ್ತು, ಹಿಂಗೆ ಎನ್ಕೌಂಟರ್ ಆಯ್ತು ಅಂತ ಹೇಳಿದ್ರು. ಸರಿ, ಆಮೇಲೆ ಎಲ್ಲ ಹೋದ್ಮೇಲೆ ಬಂದು ನೋಡಿದ್ರು ಇಲ್ಲೇ ಸ್ಪಾಟ್ ಅಂತ. ಓಕೆ. ಎಲ್ಲಿತ್ತು ಸರ್ ಅದು? ಇದು ಬಾಡಿ ಅಂದ್ರೆ ಬಾಡಿ ಇದ್ದಿದ್ದು ನೋಡಿಲ್ಲ, ಬಾಡಿ ಎಲ್ಲ ತೊಗೊಂಡ್ಮೇಲೆ. ಓಕೆ. ಒಟ್ಟಿನಲ್ಲಿ ಆದರೆ ಇದೇ ಸ್ಪಾಟು. ಓಕೆ ಸರ್. ಅವಾಗ ಹೇಗಿತ್ತು ಸರ್? ಅಂದರೆ ಪೊಲೀಸರು ಯಾವ ಕಡೆಯಿಂದ ಬಂದಿದ್ರು? ಥಿಯೇಟರ್ ಬಿಟ್ಟಿದ್ದು ಅಷ್ಟು ಹೊತ್ತು ಮನೆ ಒಳಗೆ ಅಲ್ಲ, ಇವಾಗ ಜನಗಳು ಬಂದಾಗ ಮಾತಾಡ್ಕೋತಾರಲ್ಲ, ಜನ 2 ಕಡೆ ಓಡಾಡ್ತಾ ಇರ್ತಾರಲ್ಲ. ಅವಾಗ ಏನಂತಿದ್ರು? ಅವಾಗ ಎಲ್ಲಿಂದ ಶೂಟ್ ಮಾಡಿದ್ರಿ? ಏನು ಬಂದು ಇವಾಗ ಆ ಕಡೆಯಿಂದ ಸ್ಟಾಪ್ ಮಾಡಿ ಈ ಕಡೆಯಿಂದ ಬಂದು ಚೇಂಜ್ ಮಾಡ್ಕೊಂಡ್ಬಂದು ಹೊಡೆದಿದ್ದಾರೆ ಅಂತ ಅನಿಸ್ತು. ಹೌದಾ? ಓಕೆ. ಒಟ್ಟಿನಲ್ಲಿ ಜಾಗ ಅಂತೂ ಇದೇ ಸ್ಪಾಟು. ಓಕೆ. ಅವಾಗ ಏನಿಸ್ತು ಸರ್ ಅದು ಸತ್ತಿರೋದು ಡೆಡ್ಲಿ ಸೋಮ ಅಂತ ಏನಾದ್ರು ಗೊತ್ತಿತ್ತು? ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಅವಾಗ. ಏನೋ ಒಂದು ಎನ್ಕೌಂಟರ್ ಆಯ್ತು ಅಂದ್ರು. ಆಮೇಲೆ
ಗೊತ್ತಾಗಿತ್ತು. ಯಾವಾಗ ಗೊತ್ತಾಯ್ತು ನಿಮಗೆ ಓಕೆ ಇಲ್ಲಿ ಎನ್ಕೌಂಟರ್ ಆಗಿರೋ ಡೆಡ್ಲಿ ಸೋಮಾನೆ ಅಂತ? ಅವಾಗ ಗೊತ್ತಾಯ್ತು, 3-3:30 ಗೊತ್ತಾಗ್ಬಿಡ್ತು. 3:30 ಗೊತ್ತಾಗೋಯ್ತು. ಅವಾಗ ಗೊತ್ತಾ ಸರ್ ಡೆಡ್ಲಿ ಸೋಮಾ ಅಂತ ಒಬ್ರು ರೌಡಿ ಇದ್ರು? ಆ ಥರ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಅವಾಗ ಅಷ್ಟೇ. ಎಷ್ಟು ವರ್ಷ ಸರ್ ನಿಮ್ಗೆ ಅವಾಗ 95ಅಲ್ಲಿ? 20-22 ವರ್ಷ ಇರ್ಬೋದು. 22 ವರ್ಷ. ಓ, ಅವಾಗ ನೋಡಿ ಒಟ್ಟಿನಲ್ಲಿ ಅವಾಗ ಇವಾಗ ಕೇಳಿದ್ರೆ ಹೆಂಗೆ ಸರ್ ಅವಾಗ ಇಲ್ಲೇ ಆಗಿರೋದು ನಮ್ಮ ಮನೆ ಹತ್ರ ಹಾಗೆ ಹೀಗೆ ಅಂತ ಏನಾದ್ರು ಮಾಡ್ಬೇಕಂತವ್ರಲ್ಲ ಅಂತ ಅನಿಸ್ತದೆ. ಮಾಡ್ಬೇಕಲ್ಲ, ಅವ್ರೇನೇನು ಕೆಲಸ ಮಾಡಿರ್ತಾರ ಅವಾಗೆಲ್ಲ. ಸರ್ ಇವಾಗ ಈ ಡೆಡ್ಲಿ ಸೋಮ ಮರ್ಡರ್ ಆದ್ಮೇಲೆ ಅಂದರೆ ಆ ಟೈಮಲ್ಲೇ ಬಂದು ಇವಾಗ ಅವ್ರ ಫಿಲಮ್ ಎಲ್ಲ ಬಂತು. ಆ ಫಿಲಮಲ್ಲಿ ಬೇರೆ ಖಾಲಿ ಜಾಗ ಎಲ್ಲ ತೋರಿಸ್ತಾರೆ, ನೀವು ನೋಡಿದ್ದೀರಾ? ನೋಡಿದ್ದೀನಿ, ಫಿಲ್ಮ್ ನೋಡಿದ್ದೀನಿ. ಅದು ಈ ಜಾಗ ಅಲ್ಲ, ಅಲ್ಲೇ ಹೋಗ್ಬಿಡಿ. ಈ ಜಾಗ ಅಲ್ಲ, ಕಾರಿಗೆ ತಗೊಂಡು ಅಲ್ಲಿ ಮಾಡ್ದಂಗಿದ್ದಾರೆ. ಓಕೆ, ಈ ಜಾಗ ಅಂತೂ ಅಲ್ಲೇ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇನ್ಫಾರ್ಮೇಷನ್ಗೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಡೆಡ್ಲಿ ಸೋಮ ಅವರು ಪೊಲೀಸರಿಗೆ ಹೇಗೆ ಸಿಕ್ಕಿದ್ರು, ಹೆಂಗೆ ಕಂಡ್ರು, ಆ ವಿಡಿಯೋ ನಿಮಗೆ ಬೇಕಂದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಬೇಕು ಆ ಜಾಗ ಯಾವುದು, ಹೇಗಾಯಿತು, ಹೇಗೆ ಚೇಸ್ ಮಾಡ್ಕೊಂಬಂದ್ರು, ಎಲ್ಲಿಂದ ಚೇಸ್ ಮಾಡ್ಕೊಂಬಂದ್ರು, ಇದೆಲ್ಲ ನಿಮಗೆ ಬೇಕಂದರೆ ನೀವು ನನಗೆ ಒಂದು ಕಮೆಂಟ್ ಮಾಡಿ. ಕೇಳಿದ್ರಲ್ಲ ಸ್ನೇಹಿತರೆ, ಅವತ್ತು ಸೋಮ ಪೊಲೀಸರು ಶರಣಾಗು ಅಂದಾಗ ಅವತ್ತು ಒಂದು ದಿನ ಶರಣಾಗ್ಬಿಟ್ಟಿದ್ರೆ ಅಂಡರ್ ವರ್ಲ್ಡ್ನಲ್ಲಿ ಇನ್ನೊಂದು ಸ್ವಲ್ಪ ದಿನ ಅವನು ಹೆಸರು ಮಾಡ್ತಿದ್ದ. ಬಟ್ ಆತ ಪೊಲೀಸರಿಗೆ ಹಲ್ಲೆ ಮಾಡೋದಕ್ಕೋಗಿ ಅವನು ಎನ್ಕೌಂಟರಲ್ಲಿ ಬಲಿಯಾದ. ಅಂಡರ್ ವರ್ಲ್ಡ್ ಅಂದ್ರೆ ಹಾಗೆ, ಇವತ್ತಿರ್ತಾರೆ ನಾಳೆ ಇರೋದಿಲ್ಲ. ಇದೆಲ್ಲ ನಾನು ನೆಗೆಟಿವಿಟಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ಆದರೆ ಈ ರೀತಿ ಫೀಲ್ಡಿಗೆ ಬರೋ, ಸುಖ ಸುಮ್ಮನೆ ಫೀಲ್ಡಿಗೆ ಬರೋ ಹುಡುಗರಿಗೋಸ್ಕರ ಒಂದು ಮೆಸೇಜ್ ಅಷ್ಟೇ. ಇನ್ನು ಇದೇ ರೀತಿ ಅಂಡರ್ ವರ್ಲ್ಡ್ನಲ್ಲಿ ಮೆರೆದು ಹಾಗೆ ಕಾಣೆಯಾದ ಜಯರಾಜ್ ಅವ್ರ ವಿಡಿಯೋ, ಮತ್ತು ಒಂದಷ್ಟು ಸಿನಿಮಾಗಳ ಶೂಟಿಂಗ್ ಸ್ಪಾಟ್ ಅಂದರೆ ಕಸ್ತೂರಿ ನಿವಾಸ, ಶಿವರಾಜ್ ಕುಮಾರ್ ಅವರ ಓಮ್ ಫಿಲಮ್ ಶೂಟಿಂಗ್ ನಡೆದ ಸ್ಥಳ, ನಿಷ್ಕರ್ಷ ಮೂವಿ ಎಲ್ಲಾಯಿತು. ಹೀಗೆ ನಾನಾ ವಿಡಿಯೋಗಳನ್ನು, ನಿಮಗೆ ಇಷ್ಟಪಡುವಂತಹ ವಿಡಿಯೋಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.